ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬಟ್ ಇದು ತುಂಬ ಟೈಮ್ ತಗೊಳ್ತಾ ಇದೆ, ಸುಮ್ಮನೆ ಟೈಮ್ ವೇಸ್ಟ್ ಆಗ್ತಾ ಇದೆ. ಬಟ್ ಆದರೂ ಪರವಾಗಿಲ್ಲ. ಕೆಲವೊಂದು ಅಂದರೆ ಸಿ ಎ ಮಾಡಬೇಕು ಅಂತ ಇರೋರಿಗೆ, ಈಗ ಫಾರ್ ಎಕ್ಸಾಂಪಲ್ ವಿಲೇಜ್ ಬ್ಯಾಕ್ಗ್ರೌಂಡಿಂದ ಬಂದಿರೋರಿಗೆ, ಸೊ ಸಿ ಎ ಬಗ್ಗೆ ಸಿ ಎ ಮಾಡಬೇಕು ಅಂತ ಅನಿಸಿರುತ್ತೆ. ಬಟ್ ಅದ್ರ ಬಗ್ಗೆ ಯಾವ ಥರ ಇದು ಕಮ್ಯುನಿಕೇಟ್ ಮಾಡೋದು ಮತ್ತು ಯಾವ ಥರ ಕೋರ್ಸ್ನ ನಾವು ತೊಗೊಳ್ಳೋದು ಅಂತ ಕೆಲವೊಂದು ಡೌಟ್ಸ್ ಇರುತ್ತೆ ನನಗೂ ಕೂಡ. ಸೊ ಅಂಥವ್ರಿಗೆ ಹೆಲ್ಪ್ ಆಗ್ಬೋದು ಅಂತ ಗೊತ್ತಿದ್ದರೆ ನೀವು ಈ ವಿಡಿಯೋನ ಸ್ಕಿಪ್ ಮಾಡ್ಬೋದು. ಸೊ ಸಿ ಎ ನೀವು ಸಿ ಎ ಅಂದರೆ ಚಾರ್ಟರ್ಡ್ ಅಕೌಂಟೆಂಟು ಪ್ರೊಫೆಷನಲ್ ಕೋರ್ಸ್ ಮಾಡಬೇಕು ಅಂತ ಇದ್ದರೆ, ಸೊ ಫಸ್ಟು ನೀವು ಪಿ ಯು ಇಂದಲೂ ತೊಗೋಬೋದು ಮತ್ತು BCom ಪ್ಲಸ್ ಸಿ ಎನೂ ಕೂಡ ನೀವು ತೊಗೊಂಡು ಕಂಪ್ಲೀಟೆಡ್ ಮಾಡ್ಕೋಬೋದು. ಇನ್ ಕೇಸ್ ನಿಮಗೆ BCom ಆದಮೇಲೆ ಸಿ ಎ ಮಾಡಬೇಕು ಅಂತ ಇದ್ದರೆ, ಸೊ ಸಿ ಎ ಡೈರೆಕ್ಟ್ ಎಂಟ್ರಿ ಮೂಲಕ ಕೂಡ ನೀವು ಎಂಟರ್ ಆಗ್ಬೋದು. ಇನ್ ಕೇಸ್ ಪಿ ಯುನಲ್ಲೇ ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ನೀವು ಫೌಂಡೇಶನ್ ಆದಮೇಲೆ ಸಿ ಎ ಇಂಟರ್ಮೀಡಿಯೇಟ್, ಆಮೇಲೆ 2 ಇಯರ್ಸ್ ಆರ್ಟಿಕಲ್ಶಿಪ್ ಆದಮೇಲೆ ಸಿ ಎ ಫೈನಲ್ನ IPCC ಬರುತ್ತೆ. ಸೊ ನೀವು ಅದನ್ನು ಎಂಟರ್ ಆಗ್ಬೋದು. ಸೊ ಅದಾದಮೇಲೆ ನೀವು 1 ಇಯರ್ ಅಂದರೆ ನಮಗೆ ಒಂದು ಸಿ ಎ ಮಾಡೋ ಹುಡುಗಿಯಿಂದ ಗೊತ್ತಿದ್ದು 3 ಇಯರ್ಸ್ ಹೇಳೋದು. ಬಟ್ 2 ಇಯರ್ಸ್ ಆರ್ಟಿಕಲ್ಶಿಪ್ ಆದಮೇಲೆ ನಾವು ಇಂಟರ್ಮೀಡಿಯೇಟ್ ಕ್ಲಿಯರ್ ಆಗಿದ್ರೆ ನಾವು ಸಿ ಎನ ಮಾಡ್ಬೋದು, ಸಿ ಎ ಫೈನಲ್ ಮಾಡ್ಬೋದು. ಅದಾದಮೇಲೆ ನಿಮ್ಮ ಫರ್ಮ್ ಅಂದರೆ ಓನಾಗಿ ಪ್ರಾಕ್ಟೀಸ್ ಮಾಡಿ ಆಡಿಟಿಂಗ್ ಆಫೀಸ್ ಓಪನ್ ಮಾಡ್ತೀವಿ ಅಂತಂದರೆ ಓನಾಗೂ ಕೂಡ ಓಪನ್ ಮಾಡ್ಬೋದು. ಅಂದರೆ ಡ್ಯೂರೇಷನ್ ಬಂದು 5 ಇಯರ್ಸ್ ಆಗಿರುತ್ತೆ, ಇನ್ಕ್ಲೂಡಿಂಗ್ ಇಂಟರ್ನ್ಶಿಪ್ಪು ಸೇರಿ ಸಿ ಎದು. ಬಟ್ ಇದು 1 ಅಟೆಂಪ್ಟ್ಸಲ್ಲ ಆದರೆ ಪರವಾಗಿಲ್ಲ. ಸೊ ನೀವು ಆಲ್ಟರ್ನೇಟಿವ್ ಅಟೆಂಪ್ಟ್ಸ್ ತೊಗೊಳ್ತೀವಿ ಅಂತಂದರೆ ಇದು ತುಂಬ ಲಾಂಗ್ ಟೈಮ್ ಕೂಡ ಆಗ್ಬೋದು. ಇಟ್ಸ್ ಡಿಪೆಂಡ್ ಅಪಾನ್ ನೀವು ಅಂತಲೇ ಹೇಳ್ಬೋದು. ಸೊ ಸಿ ಎ ಡೈರೆಕ್ಟ್ ಎಂಟ್ರಿ ಆಗೋರ ಬಗ್ಗೆ ಡೈರೆಕ್ಟ್ ಎಂಟ್ರಿಗೆ ರಿಜಿಸ್ಟರ್ ಆಗೋದ್ರ ಬಗ್ಗೆ, ಒಂದು ಕೋರ್ಸ್ ಮಾಡೋದಕ್ಕೆ ಇನ್ ಕೇಸ್ ನೀವು ರಿಜಿಸ್ಟರ್ ಆಗೋದಕ್ಕೆ ಬೋತ್ ಗ್ರೂಪ್ಸ್ ಅಂದರೆ ಗ್ರೂಪ್ 1 ಮತ್ತು ಗ್ರೂಪ್ 2 ಅದರಲ್ಲಿ ಟೋಟಲ್ 70 ಸಬ್ಜೆಕ್ಟ್ಸ್ ಇರುತ್ತೆ. ಸೊ 17 ಅಂದರೆ ಗ್ರೂಪ್ 1 ಅಲ್ಲಿ 10 ಬರುತ್ತೆ, ಗ್ರೂಪ್ 2 ಅಲ್ಲಿ 7 ಬರುತ್ತೆ. ಸೊ 7 ಸಬ್ಜೆಕ್ಟು ನೀವು ತೊಗೊಳ್ತೀವಿ ಅಂತಂದರೆ 18,200 ಆಗುತ್ತೆ. ಸೊ ನೀವು ಓನ್ಲಿ ಒಂದು ಗ್ರೂಪ್ ತೊಗೊಂಡು ನೀವು ಕ್ಲಿಯರ್ ಮಾಡಿ ಆಮೇಲೆ ಸೆಕೆಂಡ್ ಗ್ರೂಪಿಗೆ ಎಂಟ್ರಿ ಆಗ್ತೀರಾ ಅಂತಂದರೆ ಸಮಥಿಂಗ್ 13,500 ಏನೋ ತೋರಿಸುತ್ತೆ. ICAI.org ಆ ವೆಬ್ಸೈಟಿಗೆ ಹೋದರೆ ನಿಮಗೆ ಎಲ್ಲ ಡೀಟೇಲ್ಸು ಸಿಗುತ್ತೆ. ಸೊ ಅಲ್ಲಿ ರಿಜಿಸ್ಟರ್ ಆದಮೇಲೆ ಸ್ಟೂಡೆಂಟ್ ಪೋರ್ಟಲ್ SOS ಪೋರ್ಟಲ್ ಅಂತ ಬರುತ್ತೆ. ಅದ್ರ ಬಗ್ಗೆ ನಾನು ಡೀಟೇಲಾಗಿ ವಿಡಿಯೋ ಮಾಡ್ತೀನಿ. ಸೊ ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಫಸ್ಟು ನಾವು ಸೊ ಇದ್ರ ಬಗ್ಗೆ ಹೇಳ್ತೀನಿ. ಸೊ ಏನೆಲ್ಲ ಫೇಸ್ ಆಯಿತು, ಏನೆಲ್ಲ ಪ್ರಾಬ್ಲಮ್ಸ್ ಅನ್ನೋದಕ್ಕಿಂತ ಏನೆಲ್ಲ ಇದಾಯಿತು ಅಂತ. ಫಸ್ಟು ಸಿ ಎ ರಿಜಿಸ್ಟರ್ ಆಗ್ತಿದ್ದಂಗೆ ನನಗೆ ನನ್ನ ಮೊಬೈಲ್ ಡಿಸ್ಪ್ಲೇ ಹೋಗಿತ್ತು. ಬಟ್ ನಾನು ಲ್ಯಾಪ್ಟಾಪಲ್ಲಿ ಎಲ್ಲ ಲಾಗಿನ್ ಅದು ನೋಡಿದ್ಮೇಲೆ ನನಗೆ ಆಲ್ಮೋಸ್ಟ್ ನಾನು ICAIದು ಕಸ್ಟಮರ್ ಕೇರ್ ನಂಬರ್ ಇದೆ. ಸೊ ಅದಕ್ಕೆ ಫೋನ್ ಮಾಡಿದಾಗ ಅವರು 7 ವರ್ಕಿಂಗ್ ಡೇಸಲ್ಲಿ ನೀವು ಅಂದರೆ ರಿಜಿಸ್ಟರ್ ಆಗಿರೋದಕ್ಕೆ ಕನ್ಫರ್ಮೇಷನ್ ಮೇಲ್ ಬರುತ್ತೆ ಅಂತ ಹೇಳಿದರು. ಬಟ್ ಅದು ಕೂಡ ಬರಲಿಲ್ಲ. ಅಂದರೆ ಕನ್ಫರ್ಮೇಷನ್ ಮೇಲ್ ಬಂದುಬಿಟ್ಟು SRO ನಂಬರ್ ಬರುತ್ತೆ, ಸ್ಟೂಡೆಂಟ್ ರಿಜಿಸ್ಟರ್ ನಂಬರ್ ಏನೋ ಬರುತ್ತೆ. ಸೊ ಅದು ಕೂಡ 10 ಡೇಸ್ ಆದಮೇಲೆ ಬಂತು. ನಾನು ಜೂನ್ 22 ಅಲ್ಲಿ 8 PM ಅಲ್ಲಿ ರಿಜಿಸ್ಟರ್ ಆಗಿತ್ತು. ಸೊ ಆಲ್ಮೋಸ್ಟ್ ಜೂನ್ 22 ರಿಜಿಸ್ಟರ್ ಆದರೆ ನನಗೆ ಜುಲೈ 2 ನನಗೆ ನೆನಪಿದೆ ಇನ್ನೂ, ಆವಾಗ 4:39 ಆವಾಗ ಒಂದು ಮೇಲ್ ಬಂತು. ಅದನ್ನು ಕೂಡ ತೋರಿಸ್ತೀನಿ. ICAIಯಿಂದ ಒಂದು ಮೇಲ್ ಬಂತು, ಕಾಣಿಸ್ತಿದೆಯಾ? ಇದರಲ್ಲಿ ಮಿರರ್ ರಿಫ್ಲೆಕ್ಟ್ ಕಾಣಿಸುತ್ತೆ. ಏನಂತ ಬಂತು ಅಂತಂದರೆ ಜುಲೈ 1 ಬಂತು, ಜುಲೈ 2 ಅಲ್ಲ, ನೋ ರಿಪ್ಲೈ ಅಂತ ಬರುತ್ತೆ. ಅಪ್ಲಿಕೇಶನ್ ಫಾರ್ ಮ್ಯಾಕ್ಸ್ ಫಾರ್ ಕರೆಸ್ಪಾಂಡೆನ್ಸ್ ಅಪ್ಲಿಕೇಶನ್ ಫಾರ್ಮ್ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ.
ಸಾರಿ, ಬ್ಯಾಕ್ ಕ್ಯಾಮ್ರಾ ಫ್ಲಿಪ್ ಮಾಡಬೇಕಾದ್ರೆ ತೋರಿಸ್ತೀನಿ ಅದನ್ನು ಕೂಡ. ಈ ಥರ ಬಂತು. ಏನಂತ ಇದೆ ಅಂತಂದರೆ, ಅಪ್ಲಿಕೇಶನ್ ಫಾರ್ಮ್ ಫಾರ್ ಇಂಟರ್ಮೀಡಿಯೇಟ್ ಡೈರೆಕ್ಟ್ ಎಂಟ್ರಿ, ಅಪ್ಲಿಕೇಶನ್ ನಂಬರ್ ನಲ್ ಡಿಯರ್ ರಂಜಿತಾ ವಿತ್ reference to your application for intermediate direct entry. Your application is sent back to correction by the student section for the following reasons. Please upload all semester mark sheet in single PDF. Please log in on your dashboard your credential, update the necessary corrections. Best regards, student section, ICAI, the Institute ಚಾರ್ಟೆಡ್ ಅಕೌಂಟೆಂಟ್ ಆಫ್ ಇಂಡಿಯಾ ಇಂದ ಒಂದು ಮೇಲ್ ಬಂತು. ಅದು ಯಾವಾಗ ಒಂದು 9 ಡೇಸ್ ಆದಮೇಲೆ, ಸಾರಿ 10 ಡೇಸ್ ಅಲ್ಲ, 9 ಡೇಸ್ ಆದಮೇಲೆ. ಸೊ ಅದಾದಮೇಲೆ ನನಗೆ ಇನ್ನೊಂದು ಕನ್ಫರ್ಮೇಷನ್ ಬಂತು. ಸೊ ಅವಾಗ ಹೋಗಿ ನಾವು ICAI ಎಲ್ಲಿ ತೋರಿಸ್ತೀನಿ, ಅದನ್ನು ಕೂಡ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಇದೆಲ್ಲ ಇನ್ಫಾರ್ಮೇಷನು. ಸೊ ಯಾವ ಥರ ರಿಜಿಸ್ಟರ್ ಆದ್ವಿ ಮತ್ತು ಯಾವ ಥರ ಡ್ಯಾಶ್ಬೋರ್ಡ್ ಇರುತ್ತೆ ಅಂತ. ಸೊ ಇದು ಜಸ್ಟ್ ಯಾರಿಗಾದ್ರೂ ಎಲ್ಲಿ ಫುಲ್ ಆಗಲಿ ಅಂತ ನನ್ನ ಟೈಮ್ ವೇಸ್ಟ್ ಮಾಡಿಕೊಂಡು ನಾನು ಮಾಡ್ತಾಯಿದ್ದೀನಿ. ಇಟ್ಸ್ ಓಕೆ, ಪರವಾಗಿಲ್ಲ. ಬಟ್ ಚಾರ್ಟೆಡ್ ಅಕೌಂಟೆಂಟ್ ಅಂತಂದರೆ ನಿಜವಾಗ್ಲೂ ಅದಂತೂ ಈಸಿ ಅಲ್ವೇ ಅಲ್ಲ. ಅದು ಎಲ್ಲರೂ ಹೇಳ್ತಿರ್ತಾರೆ ಕಷ್ಟ ಇರುತ್ತೆ ಅಂತ, ಬಟ್ ಅದು ಬೇಸಿಕ್ ಹೋದ್ಮೇಲೆ ಗೊತ್ತಾಗೋದು. ಅಂದರೆ ತುಂಬ ಕಮಿಟೆಡ್ ಆಗಿ ಓದಬೇಕು. ಅದಕ್ಕೆ ನೀವು ಎಷ್ಟು ಡೆಡಿಕೇಶನ್ ಕೊಡ್ತೀರಾ ಅದು ಇಂಪಾರ್ಟೆಂಟ್, ಮತ್ತು ಫ್ಯಾಮಿಲಿ ಸಪೋರ್ಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬೊಬ್ಬರು ಲೈಫ್ ಸ್ಟೈಲ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಕೆಲವರಿಗೆ ಅವ್ರ ಫ್ಯಾಮಿಲಿಯಲ್ಲಿ ಜಸ್ಟ್ ಅವ್ರ ಕೆರಿಯರ್ ಗ್ರೋತಿಗೆ, ಅಂದರೆ ಮನೆ ಕೆಲಸ, ಅಂದರೆ ಡೇ ಟು ಡೇ ಕೆಲಸ ಬರುತ್ತಲ್ಲ, ಅದನ್ನು ಇನ್ ಕೇಸ್ ನೀವು ಸಿಂಗಲ್ ಆಗಿದ್ರೆ ಅದು ಇಟ್ಸ್ ಓಕೆ, ನೀವೇ ನಿಭಾಯಿಸ್ಬೋದು. ಬಟ್ ಇನ್ ಕೇಸ್ ನಿಮಗೆ ಮ್ಯಾರಿಡ್ ಆಗಿದ್ರೆ ಕೆಲವೊಂದು ಜವಾಬ್ದಾರಿಗಳನ್ನ ನೀವು ನಿಭಾಯಿಸಲೇಬೇಕು. ಎಸ್ಪೆಷಲಿ ಹೆಣ್ಮಕ್ಳು ಅಂತ ಬಂದಾಗ ಕೆಲವೊಂದು ಕೆಲಸ ಅಂತೂ ಮಾಡಲೇಬೇಕು. ಫಾರ್ ಎಕ್ಸಾಂಪಲ್, ಮನೆ ಹೌಸ್ ಹೋಲ್ಡ್ ವರ್ಕ್ಸ್ ಆದರೂ ಮಾಡಲೇಬೇಕು. ಬೇಸಿಕ್ ಅದು ಅಂದರೆ ಮನೆ ಕೆಲಸ, ಅದು ಕಾಮನಾಗಿ ಎಲ್ಲ ಹೆಣ್ಮಕ್ಳು ಮಾಡ್ತಾರೆ. ಜಾಸ್ತಿ ಎಲ್ದಿರೋ ಅಟ್ಲೀಸ್ಟ್ 1-2-3 ಅವರ್ಸ್ ಆದರೂ ಅದಕ್ಕೆ ನಾವು ಸ್ಪೆಂಡ್ ಮಾಡಲೇಬೇಕಾಗಿರುತ್ತೆ. ಆಲ್ಮೋಸ್ಟ್ 2-3 ಅವರ್ಸ್ ಅಂತೂ ನಾವು ಸ್ಪೆಂಡ್ ಮಾಡಲೇಬೇಕಾಗಿರುತ್ತೆ. 3 ಅವರ್ಸು ಆಗ್ಬೋದು, ಮೋರ್ ದೆನ್ ಇನ್ನೂ ಜಾಸ್ತಿ ಅಂದರೆ ವರ್ಕ್ಸ್ ಇದ್ದರೆ ನಮ್ಮ ಮನೆಯಲ್ಲಿ ಕ್ಲೀನಿಂಗು ಅದೆಲ್ಲ ಇದ್ದರೆ ಮ್ಯಾಕ್ಸಿಮಮ್ ಅಂದರೆ 4 ಅವರ್ಸ್ ಅಂತೂ ನಾವು ಸ್ಪೆಂಡ್ ಮಾಡಲೇಬೇಕಾಗುತ್ತೆ ಪರ್ ಡೇ. ಅದ್ರ ಜೊತೆಗೆ ನಾವು ಕಂಟಿನ್ಯೂಸ್ ಆಗಿ ಫ್ಯಾಮಿಲಿಗೂ ಕೂಡ ಒಂದು ಸ್ವಲ್ಪ ಟೈಮ್ ಕೊಟ್ಟು 1 ಅವರ್ ಆದರೂ ಒಂದು 5 ಅವರ್ಸ್ ಅಲ್ಲಿಗೆ ಹೋಗುತ್ತೆ. ಮತ್ತು ಒಂದು 6-7 ಅವರ್ಸ್ ಆದರೂ ನಿದ್ದೆ ಮಾಡಿದ್ರೆ ಮ್ಯಾಕ್ಸಿಮಮ್ 13 ಅವರ್ಸ್ ಅಂತೂ ಹೋಗಿರುತ್ತೆ. ಸೊ ಅದರಲ್ಲಿ 12 ಅವರ್ಸು ನಾವು ಅದು ನಮ್ಮ ಎಂಟರ್ಟೈನ್ಮೆಂಟು ಅದಕ್ಕೆ ಅಂತಂದರೆ ಒಂದು 2 ಅವರ್ಸ್. ಸೊ ಅದರಲ್ಲೇ 12 ಅವರ್ಸಲ್ಲಿ ಅಂದರೆ 11 ಅವರ್ಸಲ್ಲಿ ನಾವು ಎಷ್ಟು ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೊಳ್ತೀವಿ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದ್ರ ಮಧ್ಯೆ ನಾವು 2 ಅವರ್ಸ್ ಮ್ಯಾಕ್ಸಿಮಮ್ ಕಾನ್ಸಂಟ್ರೇಟ್ ಮಾಡ್ಬೋದು. ಅದ್ರ ಮಧ್ಯೆ ನಮ್ಮ ಮೈಂಡ್ ಕೂಡ ನಮಗೂ ಕೂಡ ಬ್ರೇಕ್ ಬೇಕು ಅನಿಸುತ್ತೆ. ನಮ್ಮ ಫಿಸಿಕಲಿ ಕೂಡ ತುಂಬ ಅಂದರೆ 12 ಅವರ್ಸ್ ಸ್ಟಡಿ ಮಾಡಿ ಅದು ಕನ್ಸಿಸ್ಟೆಂಟಿಂದ ಸ್ಟಡಿ ಮಾಡೋರಿಗೆ ಅಷ್ಟು ಇದೊಂದ್ಸಲ. ಬಟ್ ಸ್ಟಾರ್ಟಿಂಗ್ ಮಾಡ್ತಾಯಿದ್ದೀವಿ ಅಂತಂದರೆ, ಇನ್ ಕೇಸ್ ಸ್ಟಾರ್ಟ್ ಪಾಯಿಂಟಲ್ಲಿ ಇದ್ದೀವಿ ಅಂತಂದರೆ, ನಾವು ಈಗ ತಾನೇ 12 ಅವರ್ಸ್ ಅಥವಾ 10 ಅವರ್ಸ್ ಡೆಡಿಕೇಟೆಡಾಗಿ ಸ್ಟಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತಂದರೆ ಆವಾಗ ತುಂಬ ಪ್ರಾಬ್ಲಮ್ಸ್ ಬರುತ್ತೆ. ಅಂದರೆ ಕಾನ್ಸಂಟ್ರೇಷನ್ ಮಾಡ್ತೀವಿ, ಬಟ್ ಫಿಸಿಕಲಿ ಕುತ್ಕೊಂಡು ಒಂದೇ ಹತ್ರ ಕುತ್ಕೊಂಡು ನಾವು ಪೊಸಿಷನ್ಸ್ ಎಲ್ಲ ಚೇಂಜ್ ಮಾಡಬೇಕಾಗಿರುತ್ತೆ. ಎಸ್ಪೆಷಲಿ ಇನ್ ಕೇಸ್ ನೀವು ಕೋಚಿಂಗ್ ಹೋಗ್ತೀರ ಅಂತಂದರೆ ಅಲ್ಲಿ ಕ್ಲಾಸ್ ತೊಗೊಂಡು ನೀವು ಅಲ್ಲಿ ಕೊಟ್ಟಿರೋ ಗೈಡ್ಲೈನ್ಸ್ ಮೂಲಕ ಪ್ರಿಪೇರ್ ಆಗ್ಬೋದು. ಬಟ್ ನೀವು ವೀಡಿಯೋಸ್ ನೋಡಿಕೊಂಡು ಯೂಟ್ಯೂಬಲ್ಲಿ ಆನ್ಲೈನಲ್ಲಿ ಅಂದರೆ ಇಂಟರ್ನೆಟ್ ಯೂಸ್ ಮಾಡಿಕೊಂಡು ನೀವು ಪ್ರಿಪೇರ್ ಆಗ್ತಾಯಿದ್ದೀರ ಅಂತಂದರೆ ವೀಡಿಯೋಸ್ ನೋಡ್ಕೊಳ್ಳೋದು, ಅದ್ರಲ್ಲಿ ನೋಟ್ಸ್ ಪ್ರಿಪೇರ್ ಮಾಡ್ಕೊಳ್ಳೋದು. ಸೊ ಅದೆಲ್ಲ ಇತ್ತು ಅಂತಲೇ ಇಟ್ ಮೈಟ್ ಬಿ ತುಂಬ ಕಷ್ಟ ಆಗುತ್ತೆ. ಅಂದರೆ 2 ಅವರ್ಸ್ ವೀಡಿಯೋನ ನಾನು ಆಲ್ಮೋಸ್ಟ್ 3 ಅವರ್ಸ್ 4 ಅವರ್ಸ್ ತಗೊಳ್ತೀನಿ. ಯಾಕಂತಂದರೆ ಅದ್ರ ಜೊತೆಗೆ ಅಂಡರ್ಸ್ಟ್ಯಾಂಡಿಂಗು, ಅದು ಅರ್ಥ ಮಾಡ್ಕೋಬೇಕು. ಮತ್ತು ಅದು ಯಾವ ಥರ ಸಾಲ್ವ್ ಮಾಡಿದ್ರು ಅಂತ ನಾವು ಎಷ್ಟೇ ಈಗ ಫಾರ್ ಎಕ್ಸಾಂಪಲ್ 2 ಅವರ್ಸ್ ಓದಿರ್ತೀವಿ, ಸುಮ್ಮನೆ ಓದ್ಕೊಂಡು ಹೋಗಿರ್ತೀವಿ.
ಸೊ ಅದು ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಲಿಲ್ಲ ಅಂತಂದರೆ, ಅಂದರೆ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಅಂತಂದರೆ ಆ 2 ಅವರ್ಸು ನಾವು ಓದಿದ್ದು ಕೂಡ ವೇಸ್ಟ್ ಆಫ್ ಟೈಮ್ ಅನಿಸುತ್ತೆ. ಫಸ್ಟು ನಮ್ಗೆ ಬೇಕಾಗಿರೋದು ಒಂದು ಟಾಪಿಕ್ ತೊಗೊಂಡಿದ್ದೀವಿ ಅಂತಂದರೆ ಅದರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಇಂಪಾರ್ಟೆಂಟು. ಇನ್ ಕೇಸ್ ನಿಮಗೆ ಒಂದು ಸಲ ಅರ್ಥ ಆಗಿಲ್ವಾ, 2 ಟೈಮ್ಸ್ ನೋಡಬೇಕಾಗುತ್ತೆ, 3 ಟೈಮ್ಸು ಕೂಡ ನೋಡಬೇಕಾಗುತ್ತೆ. ಒಂದೊಂದು ಟಾಪಿಕ್ಸು ಮತ್ತು ಒಂದೊಂದು ಸಬ್ಜೆಕ್ಟ್ಸು ಅರ್ಥ ಆಗೋದಿಲ್ಲ. ಸೊ ಅದನ್ನು ನಾವು ಫಸ್ಟು ನಮ್ಮ ಮೇಲ್ನಾಗಿರ್ಬೇಕು ಅಂತಂದರೆ ಅದು ಆದಷ್ಟು ಅರ್ಥ ಮಾಡ್ಕೋಬೇಕು. ಸೊ ಅರ್ಥ ಮಾಡ್ಕೊಂಡಿದ್ದಾದಮೇಲೆ ರಿವಿಷನ್ಸ್ ತುಂಬ ಇಂಪಾರ್ಟೆಂಟು. ಅರ್ಥ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ಮತ್ತೆ ರಿವಿಷನ್ ಮಾಡ್ಕೋಬೇಕು. ರಿವಿಷನ್ ಮಾಡಿಕೊಂಡು ಆದಷ್ಟು ನಾವು ನೆನ್ಪಿಟ್ಕೊಳ್ಳೋಕ್ಕೆ ಹೆಲ್ಪ್ ಮಾಡಬೇಕು. ಫಸ್ಟ್ ನಾವು ಒಂದು ನೋಟ್ಸ್ ಪ್ರಿಪೇರ್ ಮಾಡಿದ್ದೀವಿ ಅಂತಂದರೆ ಅದು 2-3 ಡೇಸ್ ಆದಮೇಲೆ ರಿವಿಷನ್ಸ್ ಮಾಡ್ಕೋಬೇಕು. ಎಸ್ಪೆಷಲಿ ಯಾವುದು ಗೊತ್ತಿಲ್ಲ, ಪ್ರೊಫೆಷನಲ್ ಸಬ್ಜೆಕ್ಟ್ ಚಾರ್ಟೆಡ್ ಅಕೌಂಟೆಂಟಲ್ಲಿ ತುಂಬ ಕ್ಲಾರಿಟಿ ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ನಾನು BCom ಆದಮೇಲೆ ಸ್ವಲ್ಪ ನಾರ್ಮಲಾಗಿ ಬೇಸಿಕ್ ಓದ್ಕೊಂಡು ಆಮೇಲಿಂದ ಬೇಗ ಅಂಡರ್ಸ್ಟ್ಯಾಂಡಿಂಗ್ ಆಗೋದು. ಬಟ್ ಇಲ್ಲೂ ಕೂಡ BComಲ್ಲಿ ಬಂದಿರೋದು ಅದು ಬೇಸಿಕ್ಸ್ ಮಾತ್ರ. ಬಟ್ ಇದರಲ್ಲಿ ಡೆಪ್ತಾಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಅದರಲ್ಲಿ ಫಾರ್ ಎಕ್ಸಾಂಪಲ್ ಪರ್ಚೇಸ್ ಅಂತ ಬರೋದು, ಅಲ್ಲೆಲ್ಲ ನಾವು ಪರ್ಚೇಸ್ ಬಗ್ಗೆನೇ ಮಾತಾಡ್ತಿರ್ತೀವಿ. ಈ ಪರ್ಚೇಸು, ಅಕ್ವಿಸಿಷನ್ಸು ಮತ್ತು ಡಿಮರೇಜು, ಶಾರ್ಟೇಜು, ಸೊ ಇದೆಲ್ಲ ಸೆಗ್ಮೆಂಟ್ಸು, ಬಿಸ್ನೆಸ್ ಸೆಗ್ಮೆಂಟ್ಸು, ಮತ್ತು ಅಕೌಂಟಿಂಗ್ ಪಾಲಿಸೀಸು. ಸೊ ಅಲ್ಲೂ ಓದಿರ್ತೀವಿ, ಬಟ್ ಬೇಸಿಕ್ ಮಾತ್ರ ಓದಿರ್ತೀವಿ. ಬಟ್ ಇಲ್ಲಿ ಸ್ಟ್ಯಾಂಡರ್ಡೈಸೇಷನು 28, 27 ಎಲ್ಲ ಬರುತ್ತೆ. ಸೊ ಅದೆಲ್ಲ ಅಪ್ಲಿಕಬಲ್ ಆಗ್ತಾ ಹೋಗುತ್ತೆ ಪ್ರಾಬ್ಲಮ್ಸಲ್ಲಿ. ಸೊ ಈ ಥರ ಎಲ್ಲ ತುಂಬ ಫೇಸ್ ಮಾಡಬೇಕಾಗುತ್ತೆ ನಾನು ನೋಡಿರೋದು. ಸೊ ನಾನು ಒಂದು ಆಲ್ಮೋಸ್ಟ್ 4-5 ಡೇಸಲ್ಲಿ ನಾನು ಫಸ್ಟ್ ಪ್ರಿಪೇರ್ ಆಗಿದ್ದು ಅಡ್ವಾನ್ಸ್ ಅಕೌಂಟಿಂಗು. ಅಡ್ವಾನ್ಸ್ ಅಕೌಂಟಿಂಗು ಅಂದರೆ ಅಡ್ವಾನ್ಸ್ ಅಕೌಂಟಿಂಗ್ ನಾವು ಯುಟಿಲೈಸ್ ಅಂದರೆ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ, ಮತ್ತು AS ಬೇಸಿಕ್ಸಿಂದ ಹೋಗ್ತಾ ಇರೋದು. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಬಂದು ಫ್ರೇಮ್ ವರ್ಕ್ಸ್ ಯಾವ ಥರ, ಬೆನಿಫಿಟ್ಸ್ ಯಾವ ಥರ, ನೀಡ್ಸ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸು. ಸೊ ಇದೆಲ್ಲ ಟಾಪಿಕ್ ಬರುತ್ತೆ. ಅಪ್ಲಿಕಬಿಲಿಟಿ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸಿಂದ ಏನು, ಮತ್ತು ಕ್ವಾಂಟಿಟಿ ಆಫ್ ಅಪ್ಲಿಕಬಿಲಿಟಿ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸು. ಸೊ ಈ ಥರ ಎಲ್ಲ ತುಂಬ ಟಾಪಿಕ್ಸ್ ಬರುತ್ತೆ. ಸೊ ಅದ್ರ ಬಗ್ಗೆ ಒಂದು 3 ಚಾಪ್ಟರ್ಸ್ ಸ್ಟಡಿ ಮಾಡಿದ್ದೀನಿ. ಬಟ್ ಡೀಪಾಗಿ ಇನ್ನೂ ಮೆಮೊರೈಸ್ ಅಂದರೆ ಫೋಟೋಗ್ರಾಫಿಕ್ ಅಂತಾರಲ್ಲ, ಅದೆಲ್ಲ ತಲೆಯಲ್ಲಿ ಉಳಿಬೇಕು ಅಂತಂದರೆ ನಾನು ರಿಪೀಟೆಡ್ ಆಗಿ 4 or 5 ಡಿಪೆಂಡ್ ಅಪಾನ್ ಅವ್ರ ಕೆಪಾಸಿಟಿ 7 ಟೈಮು ಓದ್ಕೋಬೇಕು, ಮತ್ತು 8 ಟೈಮು. ಸೊ ಇದರಲ್ಲಿ ಡ್ಯೂರೇಷನ್ ಬಂದು ನಮಗೆ ಇಂಟರ್ಮೀಡಿಯೇಟ್ನ ಬೋತ್ ಗ್ರೂಪ್ ತಗೊಂಡ್ರೆ ಕ್ಲಿಯರ್ ಮಾಡೋದಕ್ಕೆ 8 ಮಂತ್ಸ್ ಮಾತ್ರ ಇರುತ್ತೆ. ಆ 8 ಮಂತ್ಸಲ್ಲಿ ನಾವು 12 ಅವರ್ಸ್ ಸ್ಟಡಿ ಡೆಡಿಕೇಶನ್ ಅಂತೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಷ್ಟು ನನಗನ್ಸಿದ್ದು. ಒಂದೊಂದ್ಸಲಿ ನಾವು ಒಂದೊಂದು ವೀಡಿಯೋ ನೋಡಬೇಕಾದ್ರೆ ಆ 3-4 ಅವರ್ಸ್ ಅನ್ನೋದು ಹೆಂಗೆ ಹೋಗ್ತಾ ಇರುತ್ತೆ ಅಂದರೆ ಟಕ್ ಅಂತ 4 ಅವರ್ಸ್ ಒಂದು 40 ಮಿನಿಟ್ಸಲ್ಲಿ ಮುಗ್ದೋಯ್ತಾ ಅಥವಾ 4 ಅಂತ ಅನಿಸುತ್ತೆ. ಇಷ್ಟು ಬೇಗ ಟೈಮ್ ಆಯಿತಾ, ಇಷ್ಟು ಟೈಮ್ ಸಾಕಾಗಲ್ಲ ಅಂತ ನನಗೆ ಫೀಲ್ ಆಗಿದೆ. ಆಲ್ಮೋಸ್ಟ್ ಆ ಫೀಲ್ ಅದೇ ಆಗುತ್ತೆ. ಟೈಮ್ ಏನಾಗ್ತಾ ಇರುತ್ತೆ, ಓಡ್ತಾ ಇರುತ್ತೆ. ಬಟ್ ನಾವು ಟಾಪಿಕ್ ಕ್ಲಿಯರ್ ಮಾಡಿರೋದು ಸ್ವಲ್ಪ ಮಾತ್ರ. ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಚಾಪ್ಟರ್ ಇವತ್ತು ಫುಲ್ ಓದಬೇಕು ಅಂತ ಅಂದ್ಕೊಂಡಿರ್ತೀವಿ, ಬಟ್ 10 ಅವರ್ಸ್ ಅಂತ ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಸೊ ಅದರಲ್ಲಿ ನಾವು ಎಷ್ಟು ಅವರ್ಸು ಅರ್ಧ ಚಾಪ್ಟರ್ ಮಾತ್ರ ಕಂಪ್ಲೀಟ್ ಮಾಡ್ತೀವಿ. ಅಂದರೆ ಆಲ್ಫಾ ಆಫ್ ದ ಚಾಪ್ಟರ್ ಮಾತ್ರ ಕಂಪ್ಲೀಟ್ ಮಾಡಿರ್ತೀವಿ. ಇನ್ನು ಆಲ್ಫಾ ಹಂಗೆ ಉಳಿದಿರುತ್ತೆ. ಸೊ ನಾವು ಆ ಟಾರ್ಗೆಟ್ ರೀಚ್ ಆಗೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಆದಷ್ಟು ಇದು ಸ್ಟಾರ್ಟಿಂಗ್ ಅಲ್ಲ, ಹೋಗ್ತಾ ನಮಗೆ ಅದೇನಾಗುತ್ತೆ ಅಂತಂದರೆ ಪ್ರಾಕ್ಟೀಸ್ ಆದಾಗ ಅದು ಅಷ್ಟೊಂದು ಅಫೆಕ್ಟ್ ಆಗೋದಿಲ್ಲ ನಮ್ಮ ಮೆಂಟಲ್ ಮತ್ತು ಫಿಸಿಕಲಲ್ಲಿ. ಸೊ ಈಗ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅದು ಕಾನ್ಸಂಟ್ರೇಷನಾಗಿ ಗ್ರ್ಯಾಬ್ ಮಾಡೋದಕ್ಕೆ ಮತ್ತು ಟೈಮ್ನ ಯಾವ ಥರ ಯುಟಿಲೈಸ್ ಮಾಡೋದಕ್ಕೆ ಅನ್ನೋ ಪ್ರಾಕ್ಟೀಸಲ್ಲಿ ಸ್ವಲ್ಪ ಒಂದು ಚಾಪ್ಟರ್ನ ನಾವು ಕ್ಲಿಯರ್ ಮಾಡೋದಕ್ಕೆ ಟೈಮ್ ತೊಗೊಳ್ತೀವಿ. ಬಟ್ಟು ಚಾರ್ಟೆಡ್ ಅಕೌಂಟೆಂಟ್ ಅಂತಂದರೆ ತುಂಬ ಡೆಡಿಕೇಶನ್ ಬೇಕು. ಕಷ್ಟ ಅಂತಲೇ ಹೇಳೋದಕ್ಕಾಗಲ್ಲ, ಬಟ್ ಮ್ಯಾಥಮೆಟಿಕ್ಸ್ ಬಂದೇ ಬರುತ್ತೆ ಸ್ವಲ್ಪ. ಅಂದರೆ BComಗಿನ್ನ ಮೇಜರಾಗಿ ಜಾಸ್ತಿ ಮ್ಯಾಥಮೆಟಿಕ್ಸ್ ಇಲ್ಲಿ ಇನ್ಕ್ಲೂಡ್ ಆಗುತ್ತೆ. ಕೆಲವರು ಹೇಳ್ತಾರೆ ಅಕೌಂಟೆನ್ಸಿ ಅಂದರೆ ಮ್ಯಾಥಮೆಟಿಕ್ಸ್ ಅಲ್ವಾ ಅಂತ. ಬಟ್ ನಾರ್ಮಲ್ ನಾವು ಹೈಸ್ಕೂಲಲ್ಲಿ ಅಥವಾ
ಮಿಡ್ಲ್ ಸ್ಕೂಲಲ್ಲಿ ಸ್ಟಡಿ ಮಾಡ್ತೀವಲ್ಲ ಆ ಥರ ಮ್ಯಾಥಮೆಟಿಕ್ಸ್ ಬರೋದಿಲ್ಲ. ಇದು ಅಕೌಂಟ್ಸ್ ರಿಲೇಟೆಡ್ ಮತ್ತು ಕಂಪನಿ ರಿಲೇಟೆಡ್ ಪ್ರಾಕ್ಟಿಕಲ್ ಟ್ರಾನ್ಸಾಕ್ಷನ್ ಯಾವ ಥರ ನಡೆಯುತ್ತೆ, ಸೊ ಅದ್ರದ್ದು ಬೇಸಿಸ್ ಮೇಲೆ ನಮಗೆ ಪ್ರಾಬ್ಲಮ್ಸ್ನ ಕೊಡ್ತಾರೆ ಅಂತ ಹೇಳ್ಬೋದು. ಬಟ್ ಡೆಡಿಕೇಶನ್ ಅಂತೂ ತುಂಬಾ ಬೇಕಾಗಿರುತ್ತೆ. ಗೊತ್ತಿಲ್ಲ, ಒಂದು ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡ್ತೀವೋ 2 ಅಟೆಂಪ್ಟಲ್ಲಿ ಆಗುತ್ತೋ, ಬಟ್ ಇಷ್ಟೊಂದೆಲ್ಲ ಡೆಡಿಕೇಶನ್ ಕೊಟ್ಟರೂ ಕೂಡ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಕ್ಲಿಯರ್ ಮಾಡೋದಕ್ಕೆ ಇಷ್ಟು ಡೆಡಿಕೇಶನ್ನು ಆಗೋದಿಲ್ಲ. ಇನ್ನೂ ತುಂಬ ಡೆಡಿಕೇಶನ್ ಬೇಕಾಗುತ್ತೆ. ಅಂತಂದರೆ ನಾವೀಗ ಫಾರ್ ಎಕ್ಸಾಂಪಲ್ ಏನಾದ್ರು ಕೆಲಸ ಮಾಡಬೇಕಾದ್ರೆ ಆವಾಗ ರಿವಿಷನ್ಸ್ ಮಾಡ್ಕೊಳ್ಳೋದಕ್ಕೆ ಟೆಕ್ನಾಲಜಿನ ಯೂಸ್ ಮಾಡ್ಕೋಬೇಕು. ಬಟ್ ಸಮ್ಟೈಮ್ಸ್ ಕೆಲವೊಂದು ಟೈಮಲ್ಲಿ ವರ್ಕ್ ಆಗುತ್ತೆ, ಇನ್ನೊಂದು ಕೆಲವೊಂದು ಟೈಮಲ್ಲಿ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಯಾಕಂತಂದರೆ ನಾವು ಏನೋ ಕೆಲಸ ಮಾಡ್ತಾ ಆ ವೀಡಿಯೋಸ್ನ ಅಥವಾ ವಾಯ್ಸ್ ರೆಕಾರ್ಡ್ನ ಏನು ಮಾಡಬೇಕು ಅಂತಂದರೆ ರೆಕಾರ್ಡ್ ಮಾಡ್ಕೊಂಡಿರ್ಬೇಕು, ಕ್ಲಾಸಸ್ನ ಅಥವಾ ಏನಾದರೂ ಅದನ್ನು ರೆಕಾರ್ಡ್ ಮಾಡ್ಕೊಂಡು ನಾವು ಹೆಡ್ಸೆಟ್ ಏನಾದರೂ ಹಾಕೊಂಡು ಕೇಳ್ತಾ ಇರ್ತೀವಿ. ಬಟ್ ಬೋತ್ ಎರಡೂ ಕಡೆ ಮ್ಯಾನೇಜ್ ಮಾಡಬೇಕು ಅಂತಂದರೆ ಒಂದು ಸಮ್ಟೈಮ್ಸ್ ಕಷ್ಟ ಆಗುತ್ತೆ. ಇನ್ನೊಂದು ಸಮ್ಟೈಮ್ಸು ತುಂಬ ಇಂಟ್ರೆಸ್ಟ್ ಇತ್ತು ಅಂತಂದರೆ ಅದು ತುಂಬ ಸುಲಲಿತವಾಗಿ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಒಂದು ಪ್ರೊಫೆಷನ್ನ ಅಥವಾ ಏನಾದರೂ ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಇರ್ಬೋದು, ನೀಟ್ ಎಕ್ಸಾಮ್ಸ್ ಇರ್ಬೋದು, ಬೇಸಿಕ್ಸ್ ಎ ಗ್ರೂಪ್ ಅಲ್ಲ, ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, ಸೊ ಯಾವುದೇ ತಗೊಳ್ತೀವಿ ಅಂತಂದರೂ ನಿಜವಾಗ್ಲೂ ತುಂಬ ಡೆಡಿಕೇಶನ್ ಇಲ್ಲದು ಯಾವುದು ಕೂಡ ಆಗೋದಿಲ್ಲ. ತುಂಬ ಡೆಡಿಕೇಶನ್ಸ್ ಬೇಕಾಗುತ್ತೆ ಮತ್ತು ತುಂಬ ಪ್ರಿಪ್ರೇಷನ್ಸ್ ಬೇಕಾಗುತ್ತೆ. ಸೊ ಇಷ್ಟು ಹೇಳ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇದು ತುಂಬ ಲಾಂಗ್ ಆಗುತ್ತೆ, ಪರವಾಗಿಲ್ಲ, ಇದು ಲಾಂಗ್ ಆದರೂ ಆಗಲಿ ನಾನು ಯಾವ ಥರ ರಿಜಿಸ್ಟ್ರೇಷನ್ ಆಗಿದೆ ಅಂತ ಹೇಳಿ ಡೆಸ್ಕ್ಟಾಪಲ್ಲಿ ತೋರಿಸ್ತೀನಿ. ಸೊ ಮತ್ತು ಇನ್ನೊಂದು ಮೇಲ್ ಬಂದಿತ್ತು, ಅದಾದಮೇಲೆ ಸೊ ಅದನ್ನೆಲ್ಲ ತೋರಿಸ್ತೇನೆ. ಜಸ್ಟ್ ಇದು ಇನ್ಫಾರ್ಮೇಷನ್ಗೋಸ್ಕರ ನಾನು ವೀಡಿಯೋಸ್ ಮಾಡಿದ್ದು. ನನ್ನ ಟೈಮು ತುಂಬಾ ಇದಾಗ್ತಾಯಿದೆ, ಬಟ್ ನಾನು ಈ ಟೈಮ್ನ ತುಂಬ ಯುಟಿಲೈಸ್ ಮಾಡ್ಕೊಳ್ತೀನಿ. ನಾನು ಇಲ್ಲಿ ಎಷ್ಟೇ ಸ್ಪೆಂಡ್ ಮಾಡಿದ್ರು ಸೊ ಅದನ್ನು ಕೂಡ ನಾನು ವೀಡಿಯೋಸ್ ಮಾಡೋಗ್ತೀನಿ. ಸೊ ಇನ್ನೊಂದು ಬಂತು ಯಾವುದು ಅಂತಂದರೆ 4 days ಎಗೋ ಬಂದಿದೆ. 4 days ಎಗೋ ಅಂತಂದರೆ 5 July 5 ಬಂತು. ಏನಂತ ಬಂದಿದೆ ಅಂತಂದರೆ ವಿ ಆರ್ ಗ್ಲಾಡ್ ಟು ಇನ್ಫಾರ್ಮ್ ದಟ್ ಯು ಹ್ಯಾವ್ ಡಿಯರ್ ಸ್ಟೂಡೆಂಟ್, we are glad to inform that you have been registered the board of studies as student of the NEEM in 23 registration number so and so with effect from 2024/6/2022 ಅನ್ನೋದು ರಿಜಿಸ್ಟರ್ ಆಗಿರೋದು. For future communication you may quoted the allotted register number, SRO number, so and so, ಪಾಸ್ವರ್ಡ್, ನಮ್ಮ ಫೋನ್ ನಂಬರ್ ಕೊಟ್ಟಿದ್ದಾರೆ, ಲಾಗಿನ್ ID ಕೊಟ್ಟಿದ್ದಾರೆ, ಲಾಗಿನ್ ಲಿಂಕ್ಸ್. ಪ್ಲೀಸ್ ಕೀಪ್ ಅಬೌವ್ ಡೀಟೇಲ್ಸ್ ಫಾರ್ ಫ್ಯೂಚರ್ ರೆಕಾರ್ಡ್ಸ್. ದ ಲೆಟರ್ ಈಸ್ ಅವೈಲಬಲ್ ಇನ್ ಯುವರ್ ಡ್ಯಾಶ್ಬೋರ್ಡ್. ಪ್ಲೀಸ್ ಲಾಗಿನ್ ಆ್ಯಂಡ್ ಚೆಕ್ ರಿಕಾರ್ಡ್ಸ್ ICAI. ಸೊ ಅದಾದಮೇಲೆ ಮೊನ್ನೆ ಬಂದಿದೆ ಮೊನ್ನೆ ಬಂದಿರೋದು ನೋಡಿ, ಇದು ICAI ಬೋಸ್ CDS ವೆಬ್ ಪೋರ್ಟಲಿಂದ. ಡಿಯರ್ ರಂಜಿತಾ ಎಮ್, ವೆಲ್ಕಮ್ ಟು ದ ICAI ಬೋರ್ಡ್ ಆಫ್ ಸ್ಟೂಡೆಂಟ್ಸ್ ಸೆಂಟ್ರಲೈಸ್ಡ್ ಡಿಸ್ಪ್ಲೇಸ್ ಸಿಸ್ಟಮ್ಸ್ CDS portal ICAI. Your user name in the student registration number. Your password is your date of birth. You can now order your study material against coupons by signing into the CDS using SRN. The coupons are available only against order places study material as part of the course kits. The CDS web portal can be accessed from your web browser at http://icaiCDS.org. Regards,
ICAA CDS ಸಪೋರ್ಟ್ ಟೀಮ್ ಅಂತ ಇನ್ನೊಂದು ಮೇಲ್ ಬಂದಿದೆ. ಸೊ ತೋರಿಸ್ತೀನಿ. ಇದು ಎಷ್ಟು ದಿವಸ ಆದಮೇಲೆ ಅಂತಂದರೆ 8 to 9 days ಆದಮೇಲೆ. ಸೊ ಫಾರ್ ಎಕ್ಸಾಂಪಲ್ ನೀವು ಸಿಗೆ ರಿಜಿಸ್ಟರ್ ಆಗಿರ್ತೀರ. ಸೊ ಅವಾಗ ಏನಾಗಿರುತ್ತೆ ಅಂತಂದರೆ ನಿಮಗೆ ಫೋನ್ ನಂಬರ್ ಕೊಟ್ಟಿರ್ತೀರ, ಮೇಲ್ ID ಎಲ್ಲ ಕೊಟ್ಟಿರ್ತೀರ, ಬಟ್ ನಿಮಗೆ ಕನ್ಫರ್ಮೇಷನ್ ಆಗಿರೋದಿಲ್ಲ. ಸೊ ಅವಾಗ ನಿಮಗೆ ಭಯ ಆಗ್ಬೋದು, ಅಯ್ಯೋ ದುಡ್ಡು ಕಟ್ಟಾಗಿದೆ, ಏನಾದರೂ ಫೇಕಾ ಅಥವಾ ರಿಜಿಸ್ಟ್ರೇಷನ್ ಆಯಿತೋ ಇಲ್ವಾ ಅಂತ ತಲೆನೋವಾಗಿರುತ್ತೆ. ಸೊ ನಮಗೂ ಕೂಡ ಹಂಗೆ ಆಗಿತ್ತು. ಬಟ್ ಅದು ಆಗಿ 7-8 days ಆದಮೇಲೆ ನಮಗೆ ಅಂದರೆ ನಮ್ಮ ಡಿಗ್ರಿ ಮಾರ್ಕ್ಸ್ ಕಾರ್ಡ್ನ PDF ಅಲ್ಲಿ ಅಪ್ಲೋಡ್ ಮಾಡಿಲ್ಲ ಅಂತ ಒಂದು ಬಂತು. ಸೊ ಅದಾದಮೇಲೆ ನಾವು PDF ಮಾಡಿ ಅಪ್ಲೋಡ್ ಆದಮೇಲೆ ನಮಗೆ ಒಂದು 4 days ಆದಮೇಲೆ SRE ನಂಬರ್ ಬಂತು. ಸೊ ತೋರಿಸ್ತೀನಿ ಅದು ವೆಬ್ಸೈಟ್ ಯಾವ ಥರ ಇದಾಯಿತು ಅಂತ. ಬಟ್ ಡ್ಯೂರೇಷನ್ ಲಾಂಗ್ ಆಗುತ್ತೆ. ಬಟ್ಟು CA ಅಂತ ಇದು ಮಾಡಿದಾದಮೇಲೆ ರಿಜಿಸ್ಟ್ರೇಷನ್ ಆದಮೇಲೆ ಆ ಬುಕ್ಸ್ ನೋಡೇ ಸಮ್ಟೈಮ್ಸ್ ಅಯ್ಯೋ ಅನಿಸುತ್ತೆ. ಬಟ್ ಅರ್ಥ ಮಾಡಿಕೊಂಡ್ರೆ ಬಟ್ ತುಂಬ ಯಾವ ಥರ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನಾವು BCom ಅಂತಂದರೆ ನಮ್ಮ ಓನ್ ಏನಿದ್ದಿರುತ್ತೋ ನಾರ್ಮಲಾಗಿ, ಫಾರ್ ಎಕ್ಸಾಂಪಲ್ ಅಲ್ಲಿ ಡಿಫ್ರೆನ್ಸ್ ವರ್ಡ್ಸ್ ಇರೋದಿಲ್ಲ. ಸೊ ಇಲ್ಲೂ ಕೂಡ ಅಷ್ಟೊಂದು ಕಷ್ಟ ಅಂತ ಹೇಳೋದಿಲ್ಲ, ಬಟ್ ಅಷ್ಟೊಂದು ಈಸಿ ಅಂತಲೂ ಕೂಡ ಹೇಳೋದಿಲ್ಲ. ಇಸ್ ಡಿಪೆಂಡ್ಸ್ ಅಪಾನ್ ನೀವು. ಎಸ್ಪೆಷಲಿ ತುಂಬ ಲಾಂಗ್ ಬ್ರೇಕ್ ತೊಗೊಂಡು ಎಂಟರ್ ಆಗೋರಿಗೆ, ಇನ್ ಕೇಸ್ BCom ಆಗ್ತಿದ್ದ ಎಂಟರ್ ಆದರೆ ಏನು ಕಷ್ಟ ಅನಿಸೋದಿಲ್ಲ. ಆಲ್ಮೋಸ್ಟ್ ಈ ಅಡ್ವಾನ್ಸ್ ಅಕೌಂಟಿಂಗು ಅದರಲ್ಲಿ ಸ್ಟ್ಯಾಂಡರ್ಡ್ಸ್ ಮುಂಚೆನೇ ಇರುತ್ತೆ. ನಾವು 6 ಸ್ಟ್ಯಾಂಡರ್ಡ್ಸ್ ನೋಡ್ತೀವಿ. PU ಅಲ್ಲಿ 6 ಸ್ಟ್ಯಾಂಡರ್ಡ್ಸ್ ನೋಡಿದ್ವಿ. ಇಲ್ಲಿ 27 ಸ್ಟ್ಯಾಂಡರ್ಡ್ ಅಂದರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ನ ನಾವು ನೋಡಬೇಕಾಗುತ್ತೆ. ಸೊ ಈ ಥರ ತುಂಬ ಡೆಪ್ತಾಗಿರುತ್ತೆ. ಅಲ್ಲಿ ತುಂಬ ಬೇಸಿಕ್ ಲೆವೆಲ್ ಇರುತ್ತೆ. ಸೊ ಅದು ಡಿಫ್ರೆನ್ಸು. ಮತ್ತು ತುಂಬ ನಮಗೆ ಈ ವರ್ಡ್ಸ್ ಕೇಳಿರೋದಿಲ್ಲ. ಪ್ರೊಕ್ಯೂರ್ಮೆಂಟ್ ಆದವು, ಡಿಮರೇಜ್, ನಾವು ಕಾಮರ್ಸ್ ಸ್ಟೂಡೆಂಟ್ಸ್ ಅದು. ಸೊ ಇವೆಲ್ಲ ನಮಗೆ ನ್ಯೂ ವರ್ಡ್ಸ್ ಅಂತ ಬರುತ್ತೆ. ಇನ್ನೂ ತುಂಬ ಇದ್ದಾವೆ. ಅಕ್ವಿಸಿಷನ್ಸ್ ಇರ್ಬೋದು, ಅಕ್ಯೂರಲ್ ಇರ್ಬೋದು, ಅಕ್ಯೂರಲ್. ಸೊ ಗೋಯಿಂಗ್ ಕನ್ಸರ್ನ್ ಗೊತ್ತಿರುತ್ತೆ, ಗೋಯಿಂಗ್ ಕನ್ಸರ್ನು. ಕನ್ಸಿಸ್ಟೆನ್ಸಿ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಈ ಥರ ಒಂದು ಡಿಫ್ರೆಂಟ್ ವರ್ಡ್ಸ್ ಎಲ್ಲ ನಮಗೆ ಗೊತ್ತಿರೋದಿಲ್ಲ. ಸೊ ಆ ಟೈಮಲ್ಲಿ ಈ ಇಂಗ್ಲೀಷ್ ಮೀಡಿಯಮಲ್ಲಾಗಿರೋಕ್ಕೆ ಬೇಸಿಕ್ಸ್ ಗೊತ್ತಿರುತ್ತೆ. ಬಟ್ PUವರೆಗೂ ಕನ್ನಡ ಮೀಡಿಯಮಲ್ಲಿ ಓದು, BComಲ್ಲಿ ಇಂಗ್ಲೀಷ್ ಮೀಡಿಯಮ್ ತಗೊಂಡು, ಈಗ CA ಅಲ್ಲಿ ನಾವು ಇಂಗ್ಲೀಷಲ್ಲಿ ಓದಬೇಕಾಗಿರುತ್ತೆ. ಸೊ ಅವಾಗ ಸ್ವಲ್ಪ ನಮಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ಅವಾಗ ನಾವು ನಮ್ಮ ಟೆಕ್ನಾಲಜೀಸ್ನ ಅಂದರೆ ಸೆಲ್ಫ್ ಸ್ಟಡೀಸ್ ಆದರೆ ಕಷ್ಟ ಆಗುತ್ತೆ. ಇನ್ ಕೇಸ್ ಇನ್ನೊಂದು ಹೇಳೋದಕ್ಕೆ ಮತ್ತೆ, ಇನ್ ಕೇಸ್ ನೀವು ಸೆಲ್ಫ್ ಸ್ಟಡಿ ಮಾಡಬೇಕು ಅಂತ ಇದ್ದರೆ ಯೂಟ್ಯೂಬಲ್ಲೆಲ್ಲ ನೋಡಿದ್ರೆ ವೀಡಿಯೋ ಸಿಕ್ಕುತ್ತೆ ಅಂತ ನಾನು ತುಂಬ ಸರ್ಚ್ ಮಾಡಿದೆ. ಪರವಾಗಿಲ್ಲ, ಕನ್ನಡದಲ್ಲಂತೂ CA ರಿಲೇಟೆಡ್ ವೀಡಿಯೋಸ್ ಅಂತೂ ತುಂಬಾ ಕಡಿಮೆ. CA ರಿಲೇಟೆಡ್ ವೀಡಿಯೋಸ್ ಇದ್ದಾವೆ. ಬಟ್ CA ಪ್ರಿಪೇರ್ ಆಗೋದಕ್ಕೆ ಟೀಚಿಂಗ್ಸ್ ವೀಡಿಯೋಸ್ ಆಗಲಿ ಅದೆಲ್ಲ ತುಂಬ ಕಡಿಮೆ ಸಿಗುತ್ತೆ. ಕಡಿಮೆ ಇಲ್ಲವೇ ಇಲ್ಲ ಅಂತಲೇ ಹೇಳ್ಬೋದು. CA ರಿಲೇಟೆಡ್ ವೀಡಿಯೋಸು ಇಲ್ಲವೇ ಇಲ್ಲ. ಅಂದರೆ CA ಸ್ಟಡಿ ರಿಲೇಟೆಡ್, ಫಾರ್ ಎಕ್ಸಾಂಪಲ್ ಟ್ಯಾಕ್ಸೇಷನ್ ಆಗಿರ್ಬೋದು, ಅಕೌಂಟಿಂಗ್ ಆಗಿರ್ಬೋದು, ಈ ಸಬ್ಜೆಕ್ಟ್ ವೈಸು ಯಾರೂ ವೀಡಿಯೋಸ್ ಮಾಡಿಲ್ಲ. ಸಬ್ಜೆಕ್ಟ್ ವೈಸ್ ಯಾರೂ ವೀಡಿಯೋಸ್ ಮಾಡಿಲ್ಲ. ಬಟ್ ಹಿಂದಿಯಲ್ಲಿ ತುಂಬ ಜನ ಟೀಚಿಂಗ್ ವೀಡಿಯೋಸ್ ತುಂಬ ಇದ್ದಾವೆ. ಅದು ಹಿಂದಿಲಿದ್ದಾವೆ. ಇನ್ ಕೇಸ್ ನಿಮಗೆ ಹಿಂದಿ ಬರುತ್ತೆ ಅಂತಂದರೆ ಬೆಟರ್. ಬಟ್ ಇಂಗ್ಲೀಷಲ್ಲಿ ಸಿಗೋದು, ಇಂಗ್ಲೀಷಲ್ಲೂ ಕೂಡ ಸಿಗೋದಿಲ್ಲ, ಎಲ್ಲ ಹಿಂದಿಯಲ್ಲೇ ಆಲ್ಮೋಸ್ಟ್ ಇರೋದು. ಇಂಗ್ಲೀಷಲ್ಲಿ USA ಬೋರ್ಡ್ಸ್ ಇದ್ದಾವೆ. ಅಂದರೆ US ಅಲ್ಲಿ CA ಮಾಡೋದಕ್ಕೆ ಹೆಲ್ಪ್ಫುಲ್ ಆಗೋ ಥರ ವೀಡಿಯೋಸ್ ಸಿಗುತ್ತೆ ಹೊರತು ಇಲ್ಲಿ ಇಂಡಿಯನ್ ಅಂದರೆ ICAI ರಿಲೇಟೆಡ್ ಇಂಗ್ಲೀಷ್ ಕಂಟೆಂಟ್ ಸಿಗೋದು ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು. ಅಂದರೆ ಎಕ್ಸ್ಪ್ಲೈನ್ ಎಲ್ಲನ ಹಿಂದಿಲಿ ಮಾಡ್ತಾರೆ, ಬಟ್ ಟಾಪಿಕ್ಸ್ ಎಲ್ಲ ಕನ್ನಡದಲ್ಲಿ ಇರುತ್ತೆ ಅಂತ ಹೇಳ್ಬೋದು ಅಷ್ಟು. ಸೊ ಅದು ಕೂಡ ನಿಮಗೆ ಹಿಂದಿ ಅರ್ಥ ಆಗುತ್ತೆ ಅಂತಲೇ ತುಂಬ ಹೆಲ್ಪ್ಫುಲ್ ಆಗುತ್ತೆ. ತುಂಬ ಚೆನ್ನಾಗೇ ಮಾಡಿದ್ದಾರೆ. ಸೊ ಇಷ್ಟು ಇನ್ಫಾರ್ಮೇಷನ್. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇದು ಪಾರ್ಟ್ 1 ಮತ್ತು ಪಾರ್ಟ್ 2 ಇದು ಅಂದರೆ ನನ್ನ ಮೇಲ್ ಏನೇನು ಬಂತು, ಸೊ ಯಾವ ಥರ ರಿಜಿಸ್ಟರ್ ಆಗೋದು ಅಂತ ಒಂದು ಬೇಸಿಕ್ ವೀಡಿಯೋಸ್ ಮಾಡ್ತೀನಿ ಅಷ್ಟೇ.